ಆದ್ರೆ ಯಾರೋ ಸಂಬಂಧಿಸಿದಲ್ಲಿ ಇರತಕ್ಕಂಥವ್ರು ಮತ್ತೆ ಯಾರ್ಯಾರ ಮಧ್ಯೆ ನಡೀತಿರ್ತಕ್ಕಂಥ ಸಂಭಾಷಣೆಗಳಿಗೆ ಸಚಿವರ ಹೆಸರು ಮತ್ತೆ ಅವ್ರ ಮಗನ ಹೆಸರು ಉಲ್ಲೇಖ ಮಾಡಿ ಅವ್ರ ಮೇಲೆ ಉಲ್ಲೇಖ ಮಾಡಿದಾರ ಅನ್ನೋ ಕಾರಣಕ್ಕಾಗಿ ಅವ್ರ ಹೆಸರು ಇಟ್ಕೊಂಡು ಲೋಕಾಯುಕ್ತ ಕಂಪ್ಲೇಂಟ್ ಕೊಡುವಂಥದ್ದು ಮತ್ತೆ ಇನ್ನೊಂದ್ ಕಡೆ ಕಂಪ್ಲೇಂಟ್ ಕೊಟ್ಟು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದಾರಲ್ಲ, ಅವರು ಕ್ರಮ ಸರಿ ಇಲ್ಲ ಅಂತ ನಾವ್ ಹೇಳ್ತಾ ಇದ್ವಿ. ಯಾವ್ದಾದ್ರು ದಾಖಲೆಗಳಿದ್ರೆ ಅವರು ಕೂಡ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಸಚಿವರು ಅನ್ನೋಂಥದ್ದು ಯಾವ್ದು ದಾಖಲೆಗಳಿದ್ರೆ ಅವ್ನ ಇಟ್ಕೊಂಡು ಮಾತಾಡಿದ್ರೆ ಉತ್ತಮ ಅನ್ನೋಂಥದ್ದು ನಮ್ಮ ಅಪೇಕ್ಷೆ. ಈಗಾಗಲೇ ತನಿಖೆ ನಡೀತಾ ಇದೆ. ಈ ತನಿಖೆಯಲ್ಲಿ ಎಲ್ಲ ಆಚೆ ಬರುತ್ತಲ್ಲ, ಅದಕ್ಕೂ ಮೊದ್ಲೇ ನೀವು ಯಾಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀರಾ? ತನಿಖೆ ಆಗಿ ನೋಡ್ರಿ, ಸಚಿವರು ಹೇಳ್ತಾ ಇದಾರೆ ನೇರವಾಗಿ ಉಪ್ಪು ತಿಂದವ್ರು ನೀರು ಕುಡ್ಲಿ ಅಂತ. ಸಚಿವರು ಹೇಳ್ತಾ ಇದಾರೆ, ಮುಖ್ಯಮಂತ್ರಿ ಸರ್ ಕೂಡ ಹೇಳಿದಾರೆ, ಯಾರು ಉಪ್ಪು ತಿಂತಾರ ಅವ್ರು ನೀರು ಕುಡಿತಾರ ಅಂತ. ಇನ್ನೇನ್ ಸ್ಪಷ್ಟವಾಗಿ ಅಲ್ಲೇ ಸಂದೇಶ ರವಾನ ಆಗಿದೆಯಲ್ಲ. ಇದನ್ನ ನೀವು ನ್ಯಾಯಯುತವಾಗಿ ಮುಕ್ತಾಯ ಆಗ್ಬೇಕು ಎಚ್ಚರಿಕೆ ಕೊಡ್ತಾ ಇದ್ದೀರಾ? ಹೌದು, ನೋಡ್ರಿ, ಷಡ್ಯಂತ್ರ ಮಾಡೋರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ತಪ್ಪಿದ್ರೆ ತಪ್ಪೇ, ಅದು ಯಾರೇ ಮಾಡಿರ್ಲಿ. ಬಟ್ ತಪ್ಪಿಲ್ದೇನೆ ಅವ್ರ ಹೆಸರನ್ನ ಎಳ್ತಾರಂಥದ್ದು, ಷಡ್ಯಂತ್ರ ರೂಪಿಸೋದು, ಅವ್ರ ಮೇಲೆ ಇಲ್ಲ ಸಲ ಸುಳ್ಳು ಆರೋಪಗಳು ಇದಾವಲ್ಲ, ಯಾವುದೇ ವ್ಯಕ್ತಿಗೆ ವೈಯಕ್ತಿಕವಾಗಿ ಧಕ್ಕೆ ಮಾಡುತ್ತೆ. ಈ ರಾಜ್ಯದ ಮಂತ್ರಿಗಳು ಅವ್ರ ಬಗ್ಗೆ ಸಾಕಷ್ಟು ದಾಖಲೆಗಳು ಇದ್ದಾಗ ಹೋಗ್ಲಿ ಅನ್ನೋಂಥದ್ದು ಅಪೇಕ್ಷೆ ಅಷ್ಟೇ. ಈಗ ವಿರೋಧ ಪಕ್ಷಗಳಿಗೆ ನೀವು ಕೇಳ್ಬೋದಿತ್ತು, ಮಾಡಾಳು ವಿರೂಪಾಕ್ಷಪ್ಪ ಅವ್ರ ಮನೆಯಲ್ಲೇ ಎಲ್ಲ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ರು, ಅವಾಗ ಕೇಳಲಿಲ್ಲ ಅವ್ರನ್ನ ಯಾರು ಉನ್ನತ ವರ್ಗದವ್ರು ಅಂತನಾ ಅಥವಾ ದಲಿತರಾಗಿದ್ದಾಗ ಈ ರೀತಿನಾ ಅಂತ ನೀವು ಒಂದು ಪ್ರಶ್ನೆ ಕೇಳ್ಬೋದಿತ್ತು, ಕೇಳಿಲ್ವಲ್ಲ? ಅಲ್ಲ ನೋಡಿ, ನಾವು ಹೇಳಿದ್ವಿ ಸರ್ಕಾರದಲ್ಲಿ 7 ಜನ ಸಚಿವರು ಇದ್ದಾರೆ. ಸಚಿವರನ್ನ, ದಲಿತ ಸಚಿವರನ್ನ ಹೆಂಗಾದ್ರೂ ಮಾಡಿ ಒಂದಲ್ಲ ಒಂದು ಕೆಡ್ಡಕ್ ಬೀಳಿಸಿ ಒಬ್ಬೊಬ್ಬರನ್ನೇ ಕಡಿಮೆ ಮಾಡ್ಕೊಂಡು ಹೋಗ್ಬೇಕನ್ನಂತ ಹುನ್ನಾರಿದೆ. ಅರ್ಥಾರ್ಥ ಇವರು ಇಲಾಖೆಯಲ್ಲಿ ಸುಧಾರಣೆ ತಂದಿರೋದಿದೆಯಲ್ಲ, ಅದನ್ನ ಇತ್ತೀಚೆಗೆ ಸಹಿಸ್ತಾ ಇರೋಂತ ವ್ಯಕ್ತಿಗಳು ಹೇಗಾದ್ರೂ ಮಾಡಿ ಯಾವ್ದಾದ್ರ ಮುಖಾಂತರ ಅವ್ರನ್ನ ಬಲಿಗೆ ಬೀಳಿಸ್ಬೇಕಂತ ಸಂಚಾಕಿ ರೂಪಿಸ್ತಾ ಇದಾರೆ. ಇದು ಸರಿಯಾದ ಕ್ರಮ ಅಲ್ಲ ಅನ್ನೋಂಥದ್ದು ನಮ್ಮ ಅಪೇಕ್ಷೆ. ಇವತ್ತು ಏನು ಸ್ವಾತಂತ್ರ್ಯ ನಂತರ ಇವತ್ತು ದಲಿತರು ಬಹಳಷ್ಟು ಬಲಿಷ್ಠವಾಗಿ ಬೆಳೆದಿದ್ದಾರೆ. ಇವತ್ತು ಅವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದಲ್ಲಿದ್ದಾರೆ. ಆದ್ರೂ ನಾವು ಅಸಹಾಯಕರು ಅಂತ ನೀವ್ ಯಾಕೆ ಅನ್ಕೊಳ್ತೀರಾ? ನಾವು ಅಸಹಾಯಕರು ಅಂತ ನಾವೇ ಅನ್ಕೊಂಡಿಲ್ಲ. ಸಚಿವರು ಸಮರ್ಥವಾಗಿ ಕೂಡ ನೋಡಿ, ಲೈಸೆನ್ಸ್ ಅಲ್ಲಿ ದಲಿತರಿಗೂ ಮೀಸಲಾತಿ ಮತ್ತು ಒಳ ಮೀಸಲಾತಿನ ಜಾರಿ ತಂದಿದ್ದಾರೆ. ಹಂಗಾಗಿ ಸಮರ್ಥರಿದ್ದಾರೆ, ಇವರು ಕೂಡ ಲೈಸೆನ್ಸ್ ತಗೊಳ್ಳೋದು ಅನ್ನೋ ಕಾರಣಕ್ಕಾಗಿನೇ ತಂದಿರೋದು. ನಾವ್ಯಾರು ಅಸಮರ್ಥರು ಅಂತ ಹೇಳ್ತಾ ಇಲ್ಲ. ನಮ್ಮ ಸಮರ್ಥರಿದ್ದಾಗಲೂ ಕೂಡ ಬೇರೆ ವರ್ಗದ ಸಚಿವರನ್ನ, ಬೇರೆ ವರ್ಗದ ರಾಜಕಾರಣಿಗಳನ್ನ, ಬೇರೆ ವರ್ಗದವರನ್ನ ಬಿಂಬಿಸೋದೇ ಬೇರೆ, ದಲಿತರನ್ನ ಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನ ಕಾರಣಕ್ಕಾಗಿ, ಹಿಂದುಳಿದವರನ್ನ ಕಾರಣಕ್ಕಾಗಿ ಅವ್ರನ್ನ ಬಿಂಬಿಸ್ತಕ್ಕಂಥ ವ್ಯವಸ್ಥೆನೇ ಬೇರೆ ಅನ್ನೋಂಥದ್ದು ನಮ್ಮ ವಾದ. ಈ ಬಾರಿ ಖಡಕ್ ಉತ್ತರ ಕೊಡ್ತೀರಾ? ಖಂಡಿತವಾಗಿ ಈ ತರ ಸುಳ್ಳು ಆರೋಪಗಳು ಮಾಡ್ತಾ ಹೋದ್ರೆ ನಾವು ಅವ್ರಿಗೆ ಸಂಬಂಧಿಸಿದವರಿಗೆ ನಾವು ಎಚ್ಚರಿಕೆಯನ್ನು ಕೊಡುವಂತ ಕೆಲಸಗಳನ್ನ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಅದು ಕೂಡ ನಡೀತಾ ಇದೆ, ನಮ್ಮ ಪ್ರಕ್ರಿಯೆ ಹೋರಾಟ ಮಾಡೋಣ ಅಂತ ಹೇಳಿ ರಾಜ್ಯಾದ್ಯಂತ ಮಾಡ್ತೀರಾ ಈ ಹೋರಾಟವನ್ನ? ತೀರ್ಮಾನ ಮಾಡ್ತೀವಿ. ನಮ್ದು ಏನು ಸಾಧ್ಯತೆಗಳಿದಾವೆ ಅದ್ರ ಆಧಾರದ ಮೇಲೆ, ನಮ್ಮ ಸಾಮರ್ಥ್ಯದ ಮೇಲೆ ಹೋರಾಟನ ರೂಪಿಸ್ತೇವೆ.